ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೊಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿರುವ ಟ್ರೆಕ್ಕಿಂಗ್ ಶೂ ಅನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇರುವೆ. ಒಂದು ವೇಳೆ ನೀವು ಕೂಡ ಟ್ರಾವೆಲಿಂಗನ್ನು ಮಾಡುವವರಿದ್ದರೆ, ಟ್ರೆಕ್ಕಿಂಗನ್ನು ಮಾಡುವವರಿದ್ದರೆ, ಇಲ್ಲವೇ ನನ್ನ ತರಹ ಈ ರೀತಿ ಹಿಲ್ ಸ್ಟೇಷನ್ಗಳಲ್ಲಿ ಅಲೆದಾಡೋಕ್ಕೆ ಬರುವವರಿದ್ದರೆ ನಿಮಗೆ ಈ ಟ್ರೆಕ್ಕಿಂಗ್ ಶೂಸ್ಗಳು ಬೆಸ್ಟ್ ಆಗಿವೆ. ನಾನೀಗ ಒಂದು ಭಯಂಕರ ಗುಡ್ಡದ ಮೇಲೆ ಬಂದಿರುವೆ. ಗಾಳಿ ಎಷ್ಟು ವೇಗವಾಗಿ ಬೀಸ್ತಾ ಇದೆ ಅನ್ನೋದರ ಮೇಲೆ ನೀವು ಗೆಸ್ ಮಾಡಬಹುದು. ಒಂದು ಕಡೆ ದೊಡ್ಡ ಗುಡ್ಡವಿದೆ, ಆ ಗುಡ್ಡದ ಮೇಲೂ ಕೂಡ ಹೋಗೋದಿದೆ ನನಗೆ. ಒಂದು ಕಡೆ ಭಯಂಕರವಾದ ಪ್ರಪಾತವಿದೆ, ನೀವು ಇಲ್ಲಿ ಕೆಳಗಡೆ ನೋಡಬಹುದು. ಈ ರೀತಿಯಾಗಿ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗುವಾಗ ಇಲ್ಲವೇ ಇಂತಹ ಹಿಲ್ ಸ್ಟೇಷನ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ನಿಮ್ಮ ನಾರ್ಮಲ್ ರನ್ನಿಂಗ್ ಶೂಸ್ಗಳು, ವಾಕಿಂಗ್ ಶೂಸ್ಗಳು ಕೆಲಸಕ್ಕೆ ಬರಲ್ಲ. ಸೊ ಈ ರೀತಿಯಾದ ಪ್ಲೇಸ್ಗಳಿಗೆ ಬರುವಾಗ ಬೆಸ್ಟ್ ಶೂ ಯಾವುದಪ್ಪ ಅಂತಂದರೆ ಟ್ರೆಕ್ಕಿಂಗ್ ಶೂ. ಅದನ್ನೇ ನಾನಿವತ್ತು ಅನ್ಬಾಕ್ಸಿಂಗನ್ನು ಮಾಡಿ ತೋರಿಸೋನಿದ್ದೇನೆ. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಈ ತರಹದ ಒಂದು ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ ಬರುತ್ತೆ. ಇದರ ಒಳಗಡೆ ಇನ್ನೊಂದು ಬಾಕ್ಸ್ ಇರುತ್ತೆ. ಈಗಾಗಲೇ ಒಂದು ಸರ್ತಿ ನಾನು ಇದನ್ನು ಹರಿದು ನೋಡಿರುವೆ, ನಾನು ಆರ್ಡರ್ ಮಾಡಿರುವ ಶೂನೇ ಬಂದಿದೆ ಇಲ್ವೋ ಅಂಥೇಳಿ. ಈ ಕವರ್ನ ಮೇಲೆ ಧೋನಿಜಿ ಅವರ ಒಂದು ಬೆಸ್ಟ್ ನಗ್ತಾ ಇರುವ ಫೋಟೋ ಕೂಡ ಇದೆ. ಮೋಸ್ಟ್ಲಿ ಅವರು ಈ ಬ್ರ್ಯಾಂಡಿನ ಅಂಬಾಸಿಡರ್ ಇರ್ಬೋದು, ಅದಕ್ಕಾಗಿ ಅವರ ಫೋಟೋ ಇಲ್ಲಿದೆ. ಸೊ ಈ ಬಾಕ್ಸಲ್ಲಿ ಓಪನ್ ಮಾಡಿದೆ. ಈ ರೀತಿಯಾದ ಟ್ರೆಕ್ಕಿಂಗ್ ಶೂಗಳಿವೆ, ನೀವಿಲ್ಲಿ ಗಮನಿಸಬಹುದು. ಕ್ವಾಲಿಟಿ ಚೆನ್ನಾಗಿದೆ. ಇದರ ಎಕ್ಸಾಕ್ಟ್ ಹೆಸರು ಏನಪ್ಪ ಅಂತಂದರೆ ಏಷ್ಯನ್ ಮೆನ್ಸ್ ಎವರೆಸ್ಟ್ ಟ್ರೆಕ್ಕಿಂಗ್ ಶೂಸ್. ಟ್ರೆಕ್ಕಿಂಗ್, ಹೈಕಿಂಗ್, ವಾಕಿಂಗ್ ಮಾಡೋಕ್ಕೆ ಮತ್ತು ಈ ರೀತಿಯಾದ ಸ್ಥಳಗಳಲ್ಲಿ ಟ್ರಾವೆಲ್ ಮಾಡೋಕ್ಕೆ ಈ ಶೂಗಳು ಬೆಸ್ಟ್ ಆಗಿವೆ ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿವೆ. ನಾನು ಈ ಶೂಗಳನ್ನು ಕೇವಲ 1400 ರೂಪಾಯಿಯಲ್ಲಿ ಪರ್ಚೇಸ್ ಮಾಡಿರುವೆ. ಈ ಶೂನ ಕ್ವಾಲಿಟಿಯ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ನಾನು ಈ ಶೂಗಳನ್ನು ನನ್ನ ನಾರ್ಮಲ್ ವಾಕಿಂಗ್ ಮತ್ತು ನಾರ್ಮಲ್ ಪ್ಲೇಸ್ಗಳಲ್ಲಿ ಇರುವ ರನ್ನಿಂಗ್ ಶೂಗೆ ಕಂಪೇರ್ ಮಾಡಿ ತೋರಿಸುವೆ. ಈ ಶೂಗಳು ಕೂಡ ಏಷ್ಯನ್ ಬ್ರ್ಯಾಂಡದ್ದೇ ಆಗಿವೆ. ಇದಕ್ಕೂ ಕಂಪ್ಯಾರಿಸನನ್ನು ಮಾಡಿ ತೋರಿಸುವೆ. ಆವಾಗ ನಿಮಗೆ ಈ ಟ್ರೆಕ್ಕಿಂಗ್ ಶೂನ ಪ್ರಾಮುಖ್ಯತೆ ಏನು ಎಂಬುದು ಅರ್ಥ ಆಗುತ್ತೆ. ಇವು ನಾನು ಈಗ ಲೇಟೆಸ್ಟಾಗಿ ಆರ್ಡ್ರ್ ಮಾಡಿರುವ ಟ್ರೆಕ್ಕಿಂಗ್ ಶೂಗಳಾಗಿವೆ. ಮತ್ತು ಇವು ನಾನು 1 ವರ್ಷಕ್ಕಿಂತ ಮುಂಚೆ ಆರ್ಡ್ರ್ ಮಾಡಿದ ನಾರ್ಮಲ್ ರನ್ನಿಂಗ್ ಆ್ಯಂಡ್ ವಾಕಿಂಗ್ ಶೂಗಳಾಗಿವೆ. ಸೊ ಇವುಗಳನ್ನು ಜಸ್ಟ್ ನಾನು 500 ರೂಪಾಯಿಯಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ 1 ವರ್ಷ ಆಯಿತು, ಇನ್ನೂ ಕೂಡ ಚೆನ್ನಾಗಿವೆ, ಇನ್ನೂ ಏನೂ ಹರಿದಿಲ್ಲ, ಯೂಸೇಬಲ್ ಕಂಡೀಷನ್ನಲ್ಲಿ ಇವೆ. ಸೊ ನಿಮಗೀಗ ಒಂದು ಡೌಟ್ ಬಂದಿರುತ್ತೆ, 500 ರೂಪಾಯಿಯಲ್ಲಿ ಇಂತಹ ಗುಡ್ ಲುಕಿಂಗ್ ಶೂಗಳು ಬರ್ತಾ ಇರುವಾಗ ಟ್ರೆಕ್ಕಿಂಗ್ ಶೂಗಳ ಅವಶ್ಯಕತೆ ಏನಿದೆ ಅಂಥೇಳಿ. ಅದಕ್ಕಾಗಿಯೇ ನಾನು ನಿಮಗೆ ಈ ಟ್ರೆಕ್ಕಿಂಗ್ ಶೂಗೂ ಮತ್ತು ನಾರ್ಮಲ್ ಶೂಗೂ ಕಂಪ್ಯಾರಿಸನನ್ನು ಮಾಡಿ ತೋರಿಸ್ತಾ ಇರುವೆ. ಮೊದಲು ನೀವು ಈ ನಾರ್ಮಲ್ ಶೂಗಳ ಬಿಲ್ಟ್ ಕ್ವಾಲಿಟಿಯನ್ನು ನೋಡಿ. ಈ ನಾರ್ಮಲ್ ರನ್ನಿಂಗ್ ಆ್ಯಂಡ್ ವಾಕಿಂಗ್ ಶೂಗಳು ಇರ್ತಾವಲ್ಲ, ಇದರ ಬಿಲ್ಟ್ ಕ್ವಾಲಿಟಿ ಅಷ್ಟೇನೂ ಖಾಸ್ ಇರಲ್ಲ, ಸರಿನಾ. ಇವು ತುಂಬಾ ಸಾಫ್ಟ್ ಆಗಿರ್ತವೆ. ಇಲ್ಲಿ ಕೆಳಗಡೆ ನೋಡಿ, ಇದರ ಔಟ್ಸೋಲ್ ಇದೆಯಲ್ಲ, ಇದು ತುಂಬಾ ಸ್ಮೂತ್ ಆಗಿರುತ್ತೆ, ಇದು ಕೂಡ ಸಾಫ್ಟ್ ಇರುತ್ತೆ. ನಾವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಇಂತಹ ಬೆಟ್ಟಗಳನ್ನು ಏರುವಾಗ ಮತ್ತು ಎಲ್ಲಾದರೂ ಟ್ರೆಕ್ಕಿಂಗು, ಟ್ರಾವೆಲಿಂಗು, ಹೈಕಿಂಗ್ ಮಾಡುವಾಗ ಇವು ಗ್ರಿಪ್ಪನ್ನು ಹಿಡಿಯಲ್ಲ. ಇವೇನಾಗ್ತವೆ, ನೀರದು ಬಿದ್ದಿದ್ರೆ ಅಲ್ಲಿ ಸ್ಲಿಪ್ ಆಗಿಬಿಡ್ತವೆ, ನಾವು ಕೆಳಗಡೆ ಬಿದ್ದು ಬಿಡ್ತೀವಿ, ಹಲ್ಲು ಮುರಿತವೆ. ಮತ್ತು ನಾವು ಇಂತಹ ಹಿಲ್ ಸ್ಟೇಷನ್ಗಳಲ್ಲಿ ಹೋದಾಗ ಕೆಲವೊಂದಿಷ್ಟು ಜನ ಕುಡುಕರು ಎಲ್ಲಿ ಬೇಕಾದರೂ ಈ ಆಲ್ಕೋಹಾಲನ್ನು ಕುಡಿದ್ಬಿಟ್ಟು ದಾರು ಬಾಟಲಿಗಳನ್ನು ಒಡೆದ್ಬಿಟ್ಟು ಹೋಗಿರ್ತಾರೆ. ಅವುಗಳ ಗ್ಲಾಸ್ ಇರುತ್ತೆ ಮತ್ತು ಅವುಗಳ ಮೇಲೆ ಮಳೆ ಆದಾಗ ಈ ರೀತಿ ಹುಲ್ಲು ಬೆಳೆದಿರುತ್ತೆ. ಸೊ ನಮಗೆ ಗೊತ್ತಿರಲ್ಲ, ನಾವು ಕಣ್ಮುಚ್ಚಿ ಏನಾದರೂ ಅವುಗಳ ಮೇಲೆ ಕಾಲು ಕೊಟ್ಬಿಟ್ರೆ, ಸೊ ಇವು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಗ್ಲಾಸಿನ ಕಣಗಳು ಒಳಗಡೆ ಬರ್ತವೆ, ನಮ್ಮ ಕಾಲಿಗೆ ಡೈರೆಕ್ಟಾಗಿ ಚುಚ್ಚುತ್ತವೆ. ಮತ್ತು ಇದರ ನೆಕ್ ಇದೆಯಲ್ಲ, ನೆಕ್ ಅನ್ನಿ ಇಲ್ಲವೇ ಟಂಗ್ ಅನ್ನಿ ಇದಕ್ಕೆ. ಸೊ ಇದರ ಕೂಡ ಅಷ್ಟೇನೂ ಹೈಟ್ ಆಗಿರಲ್ಲ, ತುಂಬಾ ಶಾರ್ಟ್ ಆಗಿರುತ್ತೆ ಮತ್ತು ನಮ್ಮ ಕಾಲಿಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗಲ್ಲ. ಲೇಸ್ಗಳು ಕೂಡ ನಾರ್ಮಲ್ ಆಗಿರ್ತವೆ ಮತ್ತು ಈ ಲೇಸ್ಗಳಿಗೆ ಹುಕ್ ಇರಲ್ಲ, ಹೋಲ್ಡರ್ ಇರಲ್ಲ ಎಕ್ಸ್ಟ್ರಾ ಆಗಿ. ಮತ್ತು ಈ ಶೂನ ಶಾಂಕ್ ಇದೆಯಲ್ಲ, ಇದು ಕೂಡ ಅಷ್ಟೇನೂ ಒಳ್ಳೆ ಕ್ವಾಲಿಟಿ ಇರಲ್ಲ, ಇದು ಪ್ಲಾಸ್ಟಿಕ್ ಇರುತ್ತೆ. ಸೊ ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ನಾವು ಗ್ರೌಂಡ್ಗಳಲ್ಲಿ ಮತ್ತು ಸಿಟಿಗಳಲ್ಲಿ ಹಾಕ್ಕೊಂಡು ಓಡಾಡೋಕ್ಕೆ, ಅಲ್ಲಿ ಸ್ವಲ್ಪ ರನ್ನಿಂಗ್ ಮಾಡೋಕ್ಕೆ ಇವು ಬೆಸ್ಟ್ ಆಗಿವೆ. ಆದರೆ ಇವು ಇಂಥ ಹಿಲ್ ಸ್ಟೇಷನ್ಗಳಲ್ಲಿ ಟ್ರೆಕ್ಕಿಂಗನ್ನು ಮಾಡೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ಅಷ್ಟೇನೂ ಸುಟೇಬಲ್ ಅಲ್ಲ ಮತ್ತು ಸೇಫ್ ಅಲ್ಲ. ಸೊ ಈ ಒಂದು ಡ್ರಾಬ್ಯಾಕನ್ನು ಓವರ್ಕಮ್ ಮಾಡುವುದಕ್ಕಾಗಿಯೇ ಕಂಪನಿಗಳು ಈ ರೀತಿಯಾದ ಬೆಸ್ಟ್ ಕ್ವಾಲಿಟಿಯ ಟ್ರೆಕ್ಕಿಂಗ್ ಶೂಗಳನ್ನು ತಯಾರಿಸಿವೆ. ಸೊ ದೂರದಿಂದ ಟ್ರೆಕ್ಕಿಂಗ್ ಶೂಸ್ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆಯಲ್ಲ. ಸೊ ಇದರ ಬಿಲ್ಡ್ ಕ್ವಾಲಿಟಿಯನ್ನು ನೋಡಿ ಸ್ವಲ್ಪ. ಇದರ ಬಿಲ್ಡ್ ಕ್ವಾಲಿಟಿ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಎಷ್ಟು ರಗಡ್ ಆಗಿದೆ ನೋಡಿ. ರಫ್ ಆ್ಯಂಡ್ ಟಫ್ ಆಗಿದೆ, ರಿಜಿಡ್ ಆಗಿದೆ. ಇದು ನೀವು ಎಷ್ಟೇ ಕಲ್ಲು ಬಂಡೆ ಮೇಲೆ ಹೋದರೂ ಕೂಡ
ಸ್ವಲ್ಪ ಸ್ಲಿಪರಿ ಏರಿಯಾಗಳಲ್ಲಿ ಡೇಂಜರಸ್ ಜಾಗಗಳಲ್ಲಿ ಹೋದರೂ ಕೂಡ ಇದು ಗ್ರಿಪ್ ಹಿಡಿಯುತ್ತೆ, ಸ್ಕಿಡ್ ಆಗಲ್ಲ, ನಿಮ್ಮನ್ನು ಕೆಳಗಡೆ ಬೀಳಿಸಲ್ಲ. ಈ ಒಂದು ಔಟ್ಸೋಲ್ ಇದೆಯಲ್ಲ ಇದರ ರಿಜಿಡ್ನೆಸ್ನಲ್ಲಿ ತುಂಬಾ ಡೆನ್ಸಿಟಿ ಜಾಸ್ತಿ ಇದೆ, ಗ್ರಿಪ್ ಹಿಡಿಯುತ್ತೆ ಇದು. ಸೊ ಇದರಲ್ಲಿರುವ ಆ್ಯಂಟಿ ಸ್ಕಿಡ್ ನೇಚರ್ದಿಂದಾಗಿಯೇ ಭಾಳಷ್ಟು ಜನ ಇಂಥ ಶೂಗಳನ್ನು ಹಾಕ್ಕೊಂಡ್ಬಿಟ್ಟು ಟ್ರೆಕ್ಕಿಂಗ್ಗೆ ಹೋಗ್ತಾರೆ. ಸೊ ಇದು ಸೇಫ್ ಆಗಿದೆ, ನಿಮ್ಮನ್ನು ಬೀಳಿಸಲ್ಲ. ಮತ್ತು ಇದರ ಶಾಂಕ್ನ ಬಿಲ್ಡ್ ಕ್ವಾಲಿಟಿ ನೋಡಿ, ಇದು ಕೂಡ ಚೆನ್ನಾಗಿದೆ. ಸೊ ಇದು ರಬ್ಬರ್ನಿಂದ ಮಾಡಲ್ಪಟ್ಟಿದೆ. ಇನ್ನು ಇದರ ನೆಕ್ ನೋಡಿ, ನಾರ್ಮಲ್ ಶೂಗೆ ಕಂಪೇರ್ ಮಾಡಿದರೆ ಈ ನೆಕ್ ಅಥವಾ ಟಂಗ್ನ ಹೈಟು ಜಾಸ್ತಿ ಇದೆ. ಇದರಿಂದ ನಿಮ್ಮ ಕಾಲಿಗೆ ಪ್ರೊಟೆಕ್ಷನ್ ಸಿಗತ್ತೆ ಎಕ್ಸ್ಟ್ರಾ ಥರದಲ್ಲಿ. ಮತ್ತು ಲೇಜ್ ಕೂಡ ಚೆನ್ನಾಗಿದೆ, ಮತ್ತು ಲೇಜ್ಗಳಿಗೆ ಎಕ್ಸ್ಟ್ರಾ ಲೇಜ್ ಹೋಲ್ಡರ್ ಇದೆ, ಇಲ್ಲಿ ನೀವು ನೋಡಬಹುದು. ನಿಮಗಿಲ್ಲಿ ಒಳಗಡೆ ಇನ್ಸೋಲ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ನಾನೀಗ ಇದರ ಒಳಗಡೆ ಕೈ ಹಾಕಿ ನೋಡ್ತಾ ಇರುವೆ. ಇನ್ಸೋಲ್ನ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಓವರಾಲ್ ಇದರ ಲುಕ್ಕು ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ನೋಡಿದಾಗ ಈ ಟ್ರೆಕ್ಕಿಂಗ್ ಶೂಸ್ಗಳು ನನ್ನ ಕಾಲಲ್ಲಿ ಹೆಂಗೆ ರಫ್ ಆ್ಯಂಡ್ ಟಫ್ ಆಗಿ ರ್ಯಾಂಡಮ್ ಆಗಿ ರ್ಯಾಶ್ ಆಗಿ ಯೂಸ್ ಮಾಡಿದರೂ ಕೂಡ 1 ವರ್ಷ ತಾಳ್ತವೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇವುಗಳನ್ನು ನೋಡಿ ನನಗೆ ಬರ್ತಾ ಇದೆ. ಸೊ ನಾನು ಇವುಗಳನ್ನು ಜಸ್ಟ್ 1400ಕ್ಕೆ ಖರೀದಿ ಮಾಡಿರುವೆ. ಈಗ ಇದರ ರೇಟ್ ಕೂಡ 100 ರೂಪಾಯಿ ಡ್ರಾಪ್ ಆಗಿದೆ. ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕನ್ನು ಯೂಸ್ ಮಾಡಿ ಅಮೆಜಾನಲ್ಲಿ ಹೋಗಿ ನೋಡ್ಬೋದು. ಸೊ ಓವರಾಲ್ ಇವುಗಳ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ಕೂಡ ಮಸ್ತ್ ಇದೆ. ನನಗಂತೂ ಇವು ಇಷ್ಟ ಆಗಿವೆ. 1 ವರ್ಷ ಏನು ಟೆನ್ಷನ್ ಇಲ್ಲ, ಎಲ್ಲೇ ಕೂಡ ನಾನು ಇವುಗಳನ್ನ ಹಾಕ್ಕೊಂಡು ಟ್ರೆಕ್ಕಿಂಗ್ ಮಾಡಬಹುದು. ಇನ್ನು ಇದರ ಡ್ರಾಬ್ಯಾಕ್ ಬಗ್ಗೆ ಹೇಳೋದಾದರೆ ನನಗೇನು ಅಷ್ಟೇನು ಡ್ರಾಬ್ಯಾಕ್ ಕಾಣಿಸ್ತಾ ಇಲ್ಲ, ಬಟ್ ಒಂದು ಡ್ರಾಬ್ಯಾಕ್ ಕಾಣಿಸ್ತಾ ಇದೆ. ಔಟ್ಸೋಲ್ನ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಶಾಂಕ್ನ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಇದು ರಬ್ಬರ್ದು ಕೂಡ ಇದೆ. ಮೇಲ್ಗಡೆಯಲ್ಲಿ ಬಟ್ಟೆ ಹಚ್ಚಿದಾರಲ್ಲ, ಇದು ವಾಟರ್ ಪ್ರೂಫ್ ಆಗಿಲ್ಲ. ಸೊ ನೀವು ಇವುಗಳನ್ನು ಮಳೆಯಲ್ಲಿ ಮತ್ತು ನೀರಲ್ಲಿ ಹಾಕ್ಕೊಂಡು ಹೋದರೆ ಇವು ಒದ್ದೆ ಆಗ್ತವೆ. ಇವು ವಾಟರ್ ಪ್ರೂಫ್ ಆಗಿಲ್ಲ, ಆದರೂ ಕೂಡ ಏನು ಚಿಂತೆ ಇಲ್ಲಲ್ಲ. ಸೊ ನೀವು ಸಪೋಸ್ ಇವುಗಳನ್ನು ನೀರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಇವು ಒದ್ದೆ ಆದರೆ ನೀವೇನು ಮಾಡ್ಬೋದು, ಬಿಸಿಲಲ್ಲಿ 1-2 ಗಂಟೆ ಒಣ ಹಾಕಿದರೆ ಇವು ಮತ್ತೆ ನೆಟ್ಟಗಾಗಿಬಿಡ್ತವೆ. 100% ಪ್ರಾಡಕ್ಟ್ ಅಂತೂ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಈಗ ನಾನು ಈ ಶೂಗಳನ್ನು ಹಾಕಿಕೊಳ್ಳುವೆ ಮತ್ತು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡುವೆ. ಗೆಳೆಯರೇ, ನಾನೀಗ ಈ ಟ್ರೆಕ್ಕಿಂಗ್ ಶೂಸ್ಗಳನ್ನು ಧರಿಸಿರುವೆ. ನೀವು ನೋಡಬಹುದು, ತುಂಬಾ ಮಸ್ತ್ ಫೀಲ್ ಇದೆ, ಕಂಫರ್ಟೇಬಲ್ ಫೀಲ್ ಇದೆ. ಯಾವುದಾದ್ರೂ ಒಂದು ಗಾದಿಯ ಮೇಲೆ ಕಾಲಿಟ್ಟಾಗ ಹೇಗೆ ಅನಿಸುತ್ತಲ್ಲ ಆ ರೀತಿಯಾಗಿ ಫೀಲ್ ಆಗ್ತಾ ಇದೆ. ಒಳಗಡೆಯಿಂದ ಇನ್ಸೋಲು ಬೆಸ್ಟ್ ಕ್ವಾಲಿಟಿಯಲ್ಲಿದೆ ಮತ್ತು ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ನಾನು ಹೆಂಗೆ ಜಂಪ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಅಡ್ಡದಿಡ್ಡಿಯಾಗಿ ಹೆಜ್ಜೆ ಇಟ್ಟರೂ ಕೂಡ ಇರಿಟೇಷನ್ ಏನಿಲ್ಲ, ಫುಲ್ಲಿ ಕಂಫರ್ಟೇಬಲ್ ಆಗಿರುವ ಇನ್ಸೋಲ್ ಇದೆ. ಸೊ ಮಸ್ತ್ ಫೀಲ್ ಆಗ್ತಾ ಇದೆ. ಸೊ ನಾನು ಈ ಶೂಗಳನ್ನು ಹಾಕೊಂಡ್ಬಿಟ್ಟು ಹೆಂಗೆ ಬೇಕೋ ಹಾಗೆ ವಾಕ್ ಮಾಡಬಹುದು, ಬೇಕಂತ ಅನಿಸಿದರೆ ರನ್ನಿಂಗ್ ಕೂಡ ಮಾಡಬಹುದು. ಸೊ ನೋ ವರಿ, ಮಲ್ಟಿಪರ್ಪಸ್ಗಾಗಿ ಇವು ಯೂಸ್ ಆಗ್ತವೆ. ಸೊ ಈ ಟ್ರೆಕ್ಕಿಂಗ್ ಶೂಸ್ಗಳನ್ನು ಖರೀದಿಸಿರುವ ಮುಖ್ಯ ಉದ್ದೇಶ ಚೆನ್ನಾಗಿರೋ ರೋಡ್ ಮೇಲೆ ನಡೆದಾಡೋಕ್ಕಲ್ಲ, ಈ ರೀತಿಯಾಗಿರುವ ಹಿಲ್ ಸ್ಟೇಷನ್ಗಳಲ್ಲಿ ಟ್ರೆಕ್ ಮಾಡೋಕ್ಕೆ. ಅದಕ್ಕಾಗಿ ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ, ಈ ರೀತಿ ಒಂದು ಸ್ವಲ್ಪ ಡಬ್ಬ ರಸ್ತೆಯಲ್ಲಿ ಹೋಗಿ ಬರೋಣ. ವಾವ್, ಮಸ್ತ್ ಇದೆ. ಸೊ ಈ ರೀತಿ ಕಲ್ಲು ಮುಳ್ಳುಗಳಿರುವ ರಸ್ತೆಯಲ್ಲಿ ನಡೆದಾಡಿದರೂ ಕೂಡ ಏನು ಅನಿಸಲ್ಲ, ಕಂಫರ್ಟೇಬಲ್ ಫೀಲ್ ಇದೆ. ಸೊ ಇನ್ನೊಂದು ಸ್ವಲ್ಪ ಹೋಗಿ ಬರುವೆ. ಇಳಿಜಾರಿನ ಪ್ರದೇಶ ಇದ್ದರೂ ಕೂಡ ಇದೇನು ಸ್ಕಿಡ್ ಆಗ್ತಾ ಇಲ್ಲ. ಈ ರೀತಿಯಾಗಿ ಇಳಿಜಾರು ಅಥವಾ ಸ್ಕಿಡ್ ಆಗುವ ಜಾಗ ಇದ್ದರೂ ಕೂಡ ಇದು ಸ್ಕಿಡ್ ಆಗಲ್ಲ. ಸೊ ನಾನು ಈ ಕಲ್ಲುಗಳ ಮೇಲೆ ನೋಡಿ ಈ ರೀತಿ ಬೆಂಡ್ ಆಗಿಟ್ಟರೂ ಕೂಡ ಮುಂದಿನ ಏನು ಫ್ರಂಟ್ ಇದೆಯಲ್ಲ ಅದೇನು ಮುರಿತಾ ಇಲ್ಲ, ಹರಿತಾ ಇಲ್ಲ. ಸೊ ಗ್ರಿಪ್ ಹಿಡಿತಾ ಇದೆ. ಸೊ ಈ ರೀತಿ ನೀವು ಟ್ರೆಕ್ ಮಾಡುವಾಗ ಯಾವುದಾದ್ರೂ ದೊಡ್ಡ ಕಲ್ಲು ಬಂಡೆಯ ಮೇಲೆ ಇಳಿಜಾರು ಅಥವಾ ಕಾಲು ಜಾರುವ ಸ್ಥಳದಲ್ಲಿ ಹೋದರೂ ಕೂಡ ಇದು ಗ್ರಿಪ್ ಹಿಡಿಯುತ್ತೆ, ನೋಡ್ಬೋದು. ಸೊ ಈ ರೀತಿ ನೀವು ಏರಬೇಕಾಗತ್ತೆ ಟ್ರೆಕ್ಕಿಂಗ್ ಮಾಡುವಾಗ, ಈ ರೀತಿಯಾದೇ ಇರುತ್ತೆ. ಬಟ್ ಇಲ್ಲಿ ಇದು ಗ್ರಿಪ್ ಹಿಡಿದು ನಿಲ್ತಾ ಇವೆ. ಸೊ ನನ್ನನ್ನೇನು ಇದು ಬೀಳಿಸ್ತಾ ಇಲ್ಲ, ಪಕ್ಕಾ ಗ್ರಿಪ್ ಹಿಡಿದಿದೆ. 70-80 ಡಿಗ್ರಿಯಲ್ಲಿ ಕಾಲುಗಳನ್ನ ಹಾಕಿ ನಿಂತಿರುವೆ, ಆದರೂ ಕೂಡ ಗ್ರಿಪ್ ಇದೆ. ಸೊ ಇದಂತೂ ಸ್ಕಿಡ್ ಆಗಲ್ಲ, ಇದಕ್ಕೆ ನಾನು ಗ್ಯಾರಂಟಿ ಕೊಡುವೆ. ಸೊ ನಿಮ್ಮನ್ನು ಇಂಥ ಹಿಲ್ ಸ್ಟೇಷನ್ಗಳಲ್ಲಿ ಈ ಶೂಸು ಪ್ರೊಟೆಕ್ಟ್ ಮಾಡ್ತವೆ. ಆ್ಯಕ್ಚುಲಿ ನನಗೆ ಇಂತಹ ಗುಡ್ಡುಗಾಡು ಪ್ರದೇಶಗಳಲ್ಲಿ ತಿರುಗಾಡೋಕ್ಕೆ ಬೆಸ್ಟ್ ಇದೇ ಥರದ ಟ್ರೆಕ್ಕಿಂಗ್ ಶೂಸ್ಗಳು ಬೇಕಾಗಿದ್ವು. ಸೊ ನನಗಂತೂ ಇದು ಲೈಕ್ ಆಗಿದೆ. ಆ್ಯಕ್ಚುಲಿ ಗೆಳೆಯರೇ, ಪ್ರೊಫೆಷ್ನಲ್ ಆಗಿರುವ ಟ್ರೆಕ್ಕಿಂಗ್ ಶೂಸ್ಗಳ ಬೆಲೆ ತುಂಬಾ ಜಾಸ್ತಿ ಇರುತ್ತೆ. 20,000, 40,000, 1 ಲಕ್ಷದ ತನಕವೂ ಕೂಡ ಟ್ರೆಕ್ಕಿಂಗ್ ಶೂಗಳು ಇರ್ತವೆ.
ಸೊ ನಾನು ಹಾರ್ಡ್ಲಿ ವರ್ಷದಲ್ಲಿ ಒಂದು 20-30 ಟ್ರೆಕ್ಗಳನ್ನಷ್ಟೇ ಮಾಡುವೆ. ಸೊ ನಾನಂತೂ ಈ ಶೂಗಳಿಗೆ ಬರೀ 1400 ರೂಪಾಯಿಯನ್ನು ಕೊಟ್ಟಿರು. ನನ್ನ ಬಜೆಟ್ನಲ್ಲಿ ಬಂದಿರುವ ಬೆಸ್ಟ್ ಟ್ರೆಕ್ಕಿಂಗ್ ಶೂಸ್ ಇದಾಗಿದೆ. ಗೆಳೆಯರೇ, ಒಂದು ವೇಳೆ ನೀವು ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡುವುದನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡುವ ಆಸೆಯನ್ನು ಹೊಂದಿದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ನೀವು ಚೆಕ್ ಮಾಡಬಹುದು. ಸದ್ಯಕ್ಕೆ ಈಗ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಬೇಗನೆ ವಿಸಿಟ್ ಮಾಡಿ. ಇದಿಷ್ಟು ಏಷ್ಯನ್ ಮೆನ್ಸ್ ಎವರೆಸ್ಟ್ ಟ್ರೆಕ್ಕಿಂಗ್ ಶೂಸ್ನ ಒಂದು ಡೀಟೇಲ್ಡ್ ಆದ ರಿವ್ಯೂ ಆಯಿತು. ನನಗಂತೂ ಈ ಶೂಗಳು ಇಷ್ಟ ಆಗಿವೆ. ಒಂದು ವೇಳೆ ನೀವು ಕೂಡ ಇವುಗಳನ್ನು ಪರ್ಚೇಸ್ ಮಾಡುವವರಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದು ಅಮೆಜಾನ್ಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಕಾಲಿನ ಸೈಜಿನ ಅನುಸಾರವಾಗಿ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡಿ. ನಾನು ಏನು ಲಿಂಕ್ ಕೊಡ್ತಾ ಇದ್ದೀನಲ್ಲ, ಇದರಲ್ಲಿ ಡಿಫಾಲ್ಟ್ ಆಗಿ ನನ್ನ ಕಾಲಿನ ಸೈಜ್ ಇರುತ್ತಲ್ಲ, ಅದು ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಲೆಗ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.